ತಕ್ಕಂತೆ ವಂಚಿಸ್ತಾರೆ ಸೈಬರ್ ಖದೀಮರು. ಕುಂಭಮೇಳ ಹೆಸರಲ್ಲಿ ಹಾಕ್ತಾರೆ ಉಂಡೆನಾಮ. ಅಡ್ಡಾದಿಡ್ಡಿ ಬೈಕ್ ಓಡಿಸಬೇಡಿ, ಫೈಲ್ ನೋಡಿ ಶಾಕ್ ಆಗಬೇಡಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸೈಬರ್ ವಂಚಕರು ಟ್ರೆಂಡ್ಗೆ ತಕ್ಕಂತೆ ವಂಚನೆ ಮಾಡೋಕೆ ಶುರು ಮಾಡಿದ್ದಾರೆ. ಅದರಂತೆ ಮಹಾಕುಂಭಮೇಳದ ಹೆಸರಲ್ಲಿ ವಂಚನೆ ಮಾಡೋಕೆ ದೊಡ್ಡ ಜಾಲವೇ ತಲೆ ಎತ್ತಿದೆ. ಪ್ರದೀಪ್ ಎಂಬ ವ್ಯಕ್ತಿ ಪ್ರಯಾಗ್ರಾಜ್ಗೆ ಹೋಗಲು ಎಷ್ಟು ಹಣ ಖರ್ಚಾಗುತ್ತೆ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದ ಕೆಲ ನಿಮಿಷಗಳ ಬಳಿಕ ಆತನಿಗೆ ಅಪರಿಚಿತ ವ್ಯಕ್ತಿಯಿಂದ ಕರೆ ಬಂದಿತ್ತು. ರಾಕೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹೆಸರಲ್ಲಿ ಮಾತನಾಡಿದ ವ್ಯಕ್ತಿ ಕಡಿಮೆ ಬೆಲೆಯಲ್ಲಿ ಕುಂಭಮೇಳ ಪ್ಯಾಕೇಜ್ ಇದೆ ಅಂತ ನಂಬಿಸಿದ. ಆತನ ಮಾತಿಗೆ ಮರುಳಾದ ಪ್ರದೀಪ್ ಹಂತ ಹಂತವಾಗಿ 64,000 ಹಣ ಹಾಕಿದ್ರು. ಹಣ ಹಾಕಿದ ಕೆಲವೇ ನಿಮಿಷಗಳಲ್ಲಿ ನಂತರ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ತಕ್ಷಣ ಮೋಸ ಹೋಗಿರುವ ಬಗ್ಗೆ ಅರಿವಾದ ಪ್ರದೀಪ್ 1930ಗೆ ಕರೆ ಮಾಡಿ ದೂರು ನೀಡಿದ್ರು. ಅಷ್ಟೇ ಅಲ್ಲದೆ ಹಣ ಹಾಕಿರುವ ದಾಖಲೆಯೊಂದಿಗೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಸೈಬರ್ ವಂಚಕರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕಳೆದ 3 ವರ್ಷಗಳಿಂದ ಸಂಚಾರ ನಿಯಮವನ್ನು ಉಲ್ಲಂಘಿಸಿ ರಾಜಾರೋಷವಾಗಿ ಓಡಾಡುತ್ತಿದ್ದವನಿಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಒಬ್ಬ ಸ್ಕೂಟರ್ ದರಕ್ಕಿಂತ ದುಪ್ಪಟ್ಟು ಹಣ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ದಂಡವನ್ನು ತೆತ್ತಿದ್ದಾನೆ. ಸ್ಕೂಟರ್ ಸವಾರ ಸುದೀಪ್ ತನ್ನ ಬೈಕ್ ಮೇಲಿದ್ದ 1.5 ಲಕ್ಷಕ್ಕೂ ಅಧಿಕ ದಂಡದ ಮೊತ್ತ ಪಾವತಿ ಮಾಡಿದ್ದಾನೆ. ಸ್ಕೂಟರ್ ಸೀಸ್ ಮಾಡಿದ್ದ ಮಾರ್ಕೆಟ್ ಸಂಚಾರಿ ಪೊಲೀಸರು ಮಾಲೀಕನಿಗೆ ದಂಡ ಕಟ್ಟುವಂತೆ ನೋಟಿಸ್ ಅನ್ನು ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ಸ್ಕೂಟರ್ ಬೆಲೆಗಿಂತ ದುಪ್ಪಟ್ಟು ಟ್ರಾಫಿಕ್ ಫೈನ್ ವಿಧಿಸಿಕೊಂಡಿದ್ದ ವ್ಯಕ್ತಿಯ ಸ್ಕೂಟರ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಸಂಚಾರಿ ಪೊಲೀಸರು ವೈರಲ್ ಆಗುತ್ತಿದ್ದ ಸ್ಕೂಟರ್ ಪತ್ತೆ ಹಚ್ಚಿ ಸೀಸ್ ಮಾಡಿದ್ರು. ಬಳಿಕ ಬರೋಬ್ಬರಿ 1.61 ಲಕ್ಷ ಹಣ ದಂಡ ಕಟ್ಟಿದ್ದಾನೆ. ಆನಂತರ ಸ್ಕೂಟರ್ ಸವಾರ ಸುದೀಪ್ಗೆ ಸಂಚಾರಿ ನಿಯಮ ಪಾಲನೆಯ ಬಗ್ಗೆ ಅರಿವು ಮೂಡಿಸಿ ತಲೆಗೆ ಹೆಲ್ಮೆಟ್ ಹಾಕಿ ಕಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಗೋಬಿ ಕಬಾಬ್ಗೆ ಹಾಕುವ ಕಲರ್ ಕೆಮಿಕಲ್ ಅನ್ನ ಬ್ಯಾನ್ ಮಾಡಲಾಗಿದೆ. ಇದರ ಮಧ್ಯೆಯೂ ಬೆಂಗಳೂರಿನ ಬೀದಿ ಬದಿ ಹೋಟೆಲ್ಗಳ ಕೆಲ ಬೇಕರಿಗಳ ಫುಡ್ ಸ್ಯಾಂಪಲ್ ಸ್ವೀಟ್ಸ್ ಟೆಸ್ಟಿಂಗ್ಗೆ ಕಳಿಸಿದಾಗ ಶಾಕಿಂಗ್ ರಿಪೋರ್ಟ್ ಬಂದಿದೆ. ಕಳೆದ 3 ತಿಂಗಳಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 1,585 ಸರ್ವೆ ಆಹಾರ ಪದಾರ್ಥಗಳನ್ನ ಮತ್ತು 451 ಕಾನೂನಾತ್ಮಕ ಆಹಾರ ಮಾದರಿಗಳನ್ನ ಟೆಸ್ಟಿಂಗ್ಗೆ ಒಳಪಡಿಸಲಾಗಿದೆ. ಇದರಲ್ಲಿ 24 ವೆರೈಟಿ ಸ್ಯಾಂಪಲ್ ಆಹಾರಗಳು ಕೆಳದರ್ಜೆ ಆಹಾರ ಅಂತ ಪ್ರಯೋಗಾಲಯ ವರದಿ ನೀಡಿದೆ. ಶಾಕಿಂಗ್ ಅಂದ್ರೆ 12 ಆಹಾರ ಮಾದರಿಗಳು ಸುರಕ್ಷಿತ ಎಂದು ವರದಿ ಬಂದಿದ್ದು ಬೆಂಗಳೂರು ಜಿಲ್ಲಾಧಿಕಾರಿ ವರದಿ ತರಿಸಿಕೊಂಡಿದ್ದಾರೆ. ಇನ್ನು ಆಹಾರ ಕಲಬೆರಕೆ ತಡೆಗಟ್ಟಲು ಕಾನೂನಾತ್ಮಕ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ 1,585 ಸ್ಯಾಂಪಲ್ಗಳನ್ನ ತೆಗೆದುಕೊಂಡಿವಿ. ಸುಮಾರು 451 ಲೀಗಲ್ ಸ್ಯಾಂಪಲ್ಸನ್ನು ತೆಗೆದುಕೊಂಡಿದ್ದೀವಿ. ಅದನ್ನು CFTRIಗೆ ಕಳಿಸಿ ಅವುಗಳನ್ನು ಪರಿಶೀಲನೆ ಮಾಡಿದ್ವಿ. ಪ್ರಯೋಗದಲ್ಲಿ ಟೆಸ್ಟ್ ಮಾಡಲಾಗಿದೆ. 24 ಸ್ಯಾಂಪಲ್ಗಳು ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಿವೆ. 12 ಪ್ರಕರಣಗಳು ಅನ್ಸೇಫ್ ಅಂತ ಬಂದಿದೆ. ಯಾರು ಅಂತ ಆಹಾರವನ್ನು ಪ್ರೊಡಕ್ಷನ್ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸೋದಕ್ಕೆ ಈಗ ಆಲ್ರೆಡಿ FIRಗಳನ್ನ ದಾಖಲು ಮಾಡಿದ್ದೀವಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ಸುನಿಲ್ ಕಿಡ್ನಾಪ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಸೂತ್ರಧಾರಿ ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ನನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇಡೀ ಪ್ರಕರಣದ ಬೆನ್ನು ಬಿದ್ದಂತಹ ಪೊಲೀಸರು 7 ಜನ ಆರೋಪಿಗಳನ್ನು ಬಂಧಿಸಿದ್ರು. ಇವರ ಬಂಧನದ ಬಳಿಕ ಪ್ರಕರಣದ ಮಾಸ್ಟರ್ ಮೈಂಡ್ ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ. ಜನವರಿ 25ರ ಬೆಳಗಿನ ಜಾವ ಡಾಕ್ಟರ್ ಸುನಿಲ್ ಅವರನ್ನ ಕಾರ್ನಲ್ಲಿ ಬಂದಿದ್ದ 4 ದುಷ್ಕರ್ಮಿಗಳು ಹಲ್ಲೆ ಮಾಡಿ ಅಪಹರಿಸಿ 5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಈ ಬಗ್ಗೆ ವೈದ್ಯನ ಸಹೋದರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಖಾಕಿ ಅಲರ್ಟ್ ಆದ ವಿಚಾರ ತಿಳಿದ ಗ್ಯಾಂಗ್ ಡಾಕ್ಟರ್ ಸುನಿಲ್ ಅವರನ್ನ ಬಿಟ್ಟು ಕಳುಹಿಸಿತ್ತು. ಆದ್ರೀಗ ಈ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ಸದ್ಯ A1 ಆರೋಪಿ ವಿಜಯ್ ಕುಮಾರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಡಾಕ್ಟರ್ ಸುನೀಲ್ ಕುಮಾರ್ ಅವರ ಕಿಡ್ನಾಪ್ ಕೇಸಲ್ಲಿ ಪ್ರಮುಖ ಆರೋಪಿ A1 ವಿಜಯ್ ಕುಮಾರ್ ಅನ್ನೋರನ್ನ ದಸ್ತಗಿರಿ ಮಾಡಿರುತ್ತೆ. ಅದು ವಿಜಯ್ ಕುಮಾರ್ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅವ್ರ ಫೋನ್ ಆನಲ್ಲಿ ಇರಲಿಲ್ಲ. ಅವ್ರು ಅಬ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರು. ಆ ದಿವಸ ಸಿಕ್ಕಿರೋದ್ರಿಂದ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರದ್ದು ಹೇಳಿಕೆ ತಗೊಂಡು ಏನು ಕಾನೂನು ರೀತಿ ಕ್ರಮ ಬೇಕೋ ಅದು ನಾವು ಜರುಗಿಸಿದ್ವಿ. ಏತ ನೀರಾವರಿ ಸಭೆಯಲ್ಲಿ 2 ತಂಡಗಳ ಮಧ್ಯೆ ವಾಗ್ವಾದವಾಗಿದ್ದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಂಬದ ಕೋಣೆಯಲ್ಲಿ ಘಟನೆ ನಡೆದಿದೆ. ಏತ ನೀರಾವರಿ ಯೋಜನೆಯ ವೈಫಲ್ಯ, ಸ್ಥಳೀಯ ರೈತರಿಗೆ ಆಗ್ತಾ ಇರುವ ತೊಂದರೆಯ ಕುರಿತು ಸಭೆಯನ್ನು ಕರೆಯಲಾಗಿತ್ತು. ಈ ವೇಳೆ 2 ತಂಡಗಳ ನಡುವೆ ವಾಗ್ವಾದ ಶುರುವಾಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಅದು ಹೋಗಿದೆ. ಉಭಯ ಸದಸ್ಯರ ತಂಡಗಳ ನಡುವೆ ತಳ್ಳಾಟ ನೂಕಾಟವಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ಏತ ನೀರಾವರಿ ಯೋಜನೆ ಅವೈಜ್ಞಾನಿಕವಾಗಿ ನಡೆದು ಸ್ಥಳೀಯ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಇನ್ನೊಂದು ತಂಡದಿಂದ ಮೈಕ್ ಕಸಿದು ರಂಪಾಟ ಆಯಿತು. ಇನ್ನು ಅಲ್ಲೇ ಇದ್ದ ರೈತ ಮುಖಂಡ ಪ್ರಕಾಶ್ ಚಂದ್ರ ಶೆಟ್ಟಿ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಶಾಲಾ ಶುಲ್ಕ ಬಾಕಿ ಭರಿಸದ ಕಾರಣ ಪರೀಕ್ಷೆಯಿಂದ ಪುಟಾಣಿ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಹೊರಹಾಕಿದ ಘಟನೆ ನಡೆದಿದೆ. ವಿಜಯಪುರ ನಗರದ ಕೀರ್ತಿ ನಗರದ ಖಾಸಗಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. 2ನೇ ಸೆಮಿಸ್ಟರ್ ಯೂನಿಟ್ ಟೆಸ್ಟ್ನಿಂದ ಪುಟಾಣಿ ವಿದ್ಯಾರ್ಥಿಗಳನ್ನ ಶಾಲಾ ಶಿಕ್ಷಕರು ಹೊರಹಾಕಿದ್ದಾರೆ. 2ನೇ ಸೆಮಿಸ್ಟರ್ನ 4,000 ಶಾಲಾ ಶುಲ್ಕವನ್ನು ಕೆಲವರು ಬಾಕಿ ಇರಿಸಿಕೊಂಡಿದ್ದಾರೆ. ಅದಕ್ಕೆ ಅವರ ಮಕ್ಕಳನ್ನ ಪರೀಕ್ಷೆಯಿಂದ ಹೊರಹಾಕಿದ್ದಾರೆ. ಜೊತೆಗೆ ಸಂಪೂರ್ಣ ಫೀ ಕಟ್ಟದವರ ಮಕ್ಕಳನ್ನ ಪರೀಕ್ಷೆಯಿಂದ ಹೊರಹಾಕಿ ದರ್ಪ ಮೆರೆದಿದ್ದಾರೆ. ಇನ್ನು ಈ ಖಾಸಗಿ ಶಾಲೆ ಡಿವಿ ದರ್ಬಾರ್ ಮೆಮೋರಿಯಲ್ ಟ್ರಸ್ಟ್ಗೆ ಸೇರಿರುವ ಶಾಲೆಯಾಗಿದೆ. ಶಾಲಾ ಆಡಳಿತ ಮಂಡಳಿಯ ವರ್ತನೆಗೆ ಪೋಷಕರು ಆಕ್ರೋಶಗೊಂಡಿದ್ದಾರೆ. ನಮ್ಮ 2 ಮಕ್ಕಳಿಗೆ ಇಲ್ಲೇ ಹಾಕಿವ್ರಿ. ಒಬ್ಬಕಿ LKG ಅದಾರಿ, ಒಬ್ಬಕ್ಕೆ 3rd ಸ್ಟ್ಯಾಂಡರ್ಡ್ ಅದಾರಿ. ಈಗ ಇಬ್ಬರದು ಫೀಸ್ ಕ್ಲಿಯರ್ ಐತ್ರಿ. ಇಬ್ಬರು ಕೂಡಿ 50,000 ಒಂದು ಫೀಸ್ ತುಂಬಿಟ್ಟಿವ್ರಿ. ನಾವು ಫುಲ್ ಕ್ಲಿಯರ್ ಐತ್ರಿ. ಕ್ಲಿಯರ್ ಇದ್ರೂ ಅವ್ರು ನಮ್ಮ ಮಕ್ಕಳಿಗೆ ಕುಂಡಿಸ್ಕೊಡ್ಲಿಲ್ರಿ. ಅವ್ರು ನೀವು ಫೀಸ್ ತುಂಬಿಲ್ಲ ಅಂತ ಹೇಳ್ಯಾರಿ. ಇದ್ರಾಗ ಅಪ್ಡೇಟ್ ಆಗಿಲ್ಲತ್ರಿ. ನಮ್ದು ತಪ್ಪಾಗ್ಯದ ಅಂತ ಹೇಳ್ತಾರೆ. ಕ್ಲಿಯರ್ ಮಾಡಿದ್ರು ಎಕ್ಸಾಮ್ ಕೊಡಿಸ್ಕೊಡ್ಲಿ. ಅವ್ರು ಕೇಳಿದ್ರು ಫೋನ್ ಪೇ ಮಾಡಿರಿ ಅಂತ ಕೇಳಿದ್ರು. ಫೋನ್ ಪೇ ಮಾಡಿಲ್ರಿ. ನಾವು ಕ್ಯಾಶ್ ಕೊಟ್ರೂ ಅವರು ಫೀಸ್ ಕ್ಲಿಯರ್ ಆಗಿಲ್ಲ ಅಂತ ಹೇಳ್ಬಿಟ್ಟಾರಿ ಅವ್ರು. ರಥಸಪ್ತಮಿ ಹಿನ್ನೆಲೆ ಮೇಲುಕೋಟೆಯಲ್ಲಿ ವೈಭವದ ಚಲುವನಾರಾಯಣ ಸ್ವಾಮಿ ಉತ್ಸವ ನಡೀತಾ ಇದೆ. ಸೂರ್ಯ ಮಂಡಲ ವಾಹನದಲ್ಲಿ ಚಲುವನಾರಾಯಣ ಸ್ವಾಮಿಯ ವೈಭವದ ಮೆರವಣಿಗೆ ನಡೆಯಿತು. ಮಂಟಪದಿಂದ ದೇಗುಲದ ಸುತ್ತ ರಾಜ ಬೀದಿಗಳಲ್ಲಿ ಮೆರವಣಿಗೆ ಸಾಗಿದೆ. ಜನಪದ ಕಲಾಮೇಳಕ್ಕೆ ಸಚಿವ ಎನ್ ಚಲುವರಾಯ ಸ್ವಾಮಿ ಚಾಲನೆ ಕೊಟ್ಟರು. ಅಂತಾರಾಜ್ಯ ಮಟ್ಟದ ಜನಪದ ಕಲಾಮೇಳದಲ್ಲಿ 50ಕ್ಕೂ ಹೆಚ್ಚು ಜನಪದ ಕಲಾವಿದ ತಂಡಗಳು ಭಾಗಿಯಾಗಿದ್ದವು. ಇನ್ನು ಸಚಿವ ಚಲುವರಾಯ ಸ್ವಾಮಿ ಕುಟುಂಬ ಸಮೇತರಾಗಿ ಚಲುವನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಸ್ಥಾನಿಕಂ ಶ್ರೀನಿವಾಸನ್ ಗುರೂಜಿ, ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್, ಸಂತಾನರಾಮನ್ ಸೇರಿ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು.